ಪ್ರಧಾನಿ ಮೋದಿ ಪ್ರಶಸ್ತಿಗೆ ಪಾಕ್ ಕಿಡಿ, ಭಾರತದಿಂದ ಖಡಕ್ ತಿರುಗೇಟು, ಸೀಶೆಲ್ಸ್ ಸ್ಪಷ್ಟನೆಗೆ ಪಾಕ್ಗೆ ಮುಖಭಂಗ. ಮಾದಕ ಜಾಲಕ್ಕೆ ಬ್ರಿಕ್ಸ್ ಸಮರ, ಗುವಾಹಟಿಯಲ್ಲಿ ಮಹತ್ವದ ಸಭೆಗೆ ಭಾರತ ಆತಿಥ್ಯ, ಸಿಂಥೆಟಿಕ್ ಡ್ರಗ್ಸ್ ವಿರುದ್ಧ ಜಂಟಿ ಹೋರಾಟ. ಸಹಪಾಠಿಗಳಿಂದಲೇ ಬಾಲಕಿಗೆ ಲೈಂಗಿಕ ಕಿರುಕುಳ, ಕೇರಳದ 13 ವರ್ಷದ ವಿದ್ಯಾರ್ಥಿನಿ ಗಂಭೀರ ಆರೋಪ, 6 ಮಂದಿ ಅಪ್ರಾಪ್ತರು ಸೇರಿ 10 ಮಂದಿ ಆರೋಪಿಗಳ ಬಂಧನ. ವರುಣನ ಅಬ್ಬರಕ್ಕೆ ದೇಶ ತತ್ತರ, ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ, ಜನರಿಗೆ ಮುನ್ನೆಚ್ಚರಿಕೆ ವಹಿಸಲು ಸೂಚನೆ. ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ, ಡ್ಯಾಂಗಳಿಗೆ ಹೆಚ್ಚಿದ ಒಳಹರಿವು, ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಎಚ್ಚರಿಕೆ, ಮನೆ ಮನೆಗೆ ಅಧಿಕಾರಿಗಳ ಭೇಟಿ, ಅರ್ಹರ ಪರಿಶೀಲನೆಗೆ ಸರ್ಕಾರದ ಖಡಕ್ ನಡೆ. ಮಳೆ ಹಾನಿ ನಿರ್ವಹಣೆಗೆ ಉಡುಪಿಯಲ್ಲಿ ಅಧಿಕಾರಿಗಳ ಸಭೆ, ತಕ್ಷಣ ಪರಿಹಾರಕ್ಕೆ ಸಚಿವ ಯುಟಿ ಖಾದರ್ ಖಡಕ್ ಆದೇಶ, ಸಮನ್ವಯದಿಂದ ಕಾರ್ಯನಿರ್ವಹಿಸಲು ಸೂಚನೆ. ಇಸ್ರೇಲ್ಗೆ ಭಾರತದ ಬೆಂಬಲದ ಮಾತು, ಭಾರತ ನಮ್ಮೊಂದಿಗೆ ಇದೆ ಎಂದ ನೆತನ್ಯಾಹು, ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ ಹೇಳಿಕೆ. ಹಾರ್ಮುಜ್ ಸೇವಾ ಶುಲ್ಕ ಖಚಿತ, ಸ್ನೇಹಪರ ರಾಷ್ಟ್ರಗಳಿಗೆ ವಿಶೇಷ ಆದ್ಯತೆ, ಇರಾನ್ ಹೊಸ ನೀತಿ ಘೋಷಣೆ. ಇದೇ ನನ್ನ ಕೊನೆಯ ವಿಶ್ವಕಪ್, ಸ್ಪೇನ್ ಕದನಕ್ಕೂ ಮುನ್ನ ರೊನಾಲ್ಡೋ ಭಾವನಾತ್ಮಕ ಘೋಷಣೆ, ಕಪ್ ಗೆಲ್ಲುವ ಕನಸು ಇನ್ನೂ ಜೀವಂತ ಎಂದ ಪೋರ್ಚುಗಲ್ ನಾಯಕ.